ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಗದಗ್ ಡಿಸ್ಟಿಕಲ್ಲಿ ಕಂಡಕ್ಟ್ ಆಗಿರುವಂಥ ಪ್ರೀ ಬೋರ್ಡ್ ಎಕ್ಸಾಮ್ ಏನಿದೆ ಸೆಕೆಂಡ್ PUCದು ಅದರದ್ದು ಆನ್ಸರ್ ಕೀನ ನಾನು ಹಾಕ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಆನ್ಸರ್ಸ್ನ ನೋಡ್ತಾ ಹೋಗೋಣ. ಬೇರೇನು ಟೈಮ್ ವೇಸ್ಟ್ ಮಾಡೋದು ಬೇಡ. ಹೇಗೆ ಬರಬೇಕು, ಏನು ಬರಬೇಕು ಇದನ್ನು ನಾನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಫಸ್ಟ್ ಪಾರ್ಟಲ್ಲಿ ಏನಿರುತ್ತೆ MCQ ಇರುತ್ತಲ್ಲ. ಸೊ MCQನ ನಾವೀಗ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಪೋಲನ್ ಗ್ರೇನ್ಸ್ ಆರ್ ಏಬಲ್ ಟು ಟಾಲರೇಟ್ ಎಕ್ಸ್ಟ್ರೀಮ್ ಆಫ್ ಟೆಂಪರೇಚರ್, ಐಡೆಂಟಿಫೈ ದ ಸಬ್ಸ್ಟೆನ್ಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಸೊ ಈ ಪೋಲನ್ ಗ್ರೇನ್ಗೆ ಆ ಹೈ ಟಾಲರೆನ್ಸ್ ಕೆಪಾಸಿಟಿ ಯಾವುದರಿಂದ ಬರ್ತಾ ಇದೆ ಅಂದರೆ, ಒನ್ ಆಫ್ ದ ಕೆಮಿಕಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಎಕ್ಸೈನ್ ರೀಜನಲ್ಲಿರುವಂಥ ಒಂದು ಕೆಮಿಕಲ್. ಆ ಕೆಮಿಕಲ್ ಹೆಸರೇನು? ಆ ಕೆಮಿಕಲ್ ಹೆಸರು ಸ್ಪೋರೋಪೊಲನಿನ್. ಸೊ ಆನ್ಸರ್ ಇಸ್ ಆಪ್ಷನ್ ಸಿ, ಸ್ಪೋರೋಪೊಲನಿನ್. ಸೆಕೆಂಡ್ ಕ್ವಶನ್, ಇಫ್ ದ ಸೆಕ್ಸ್ ಆಫ್ ಹ್ಯೂಮನ್ ಬೇಬಿ ಇಸ್ ಮೇಲ್ ದೆನ್ ಇಟ್ ಈಸ್. ಸೊ ಏನಾದರೂ ಮೇಲ್ ಹುಟ್ಟಿದರೆ, ಹ್ಯೂಮನ್ಸಲ್ಲಿ ಮೇಲ್ ಹುಟ್ಟಿದ್ರೆ, ಫೀಮೇಲ್ ಹುಟ್ಟಿದ್ರೆ ಯಾವ ರೀತಿ ಕ್ರೋಮೋಸೋಮ್ಸ್ ಇರುತ್ತೆ ಅಂತ ನಿಮ್ಗೆ ಐಡಿಯಾ ಇದ್ದರೆ ಇದನ್ನು ಆನ್ಸರ್ ಮಾಡ್ಬೋದು. ಇದು ಕ್ವಶನ್ ತುಂಬಾ ಈಸಿ ಇದೆ, ಡೈರೆಕ್ಟ್ ಆನ್ಸರ್ ಇದೆ. ಸೊ ಯೂಶಲಿ ಹ್ಯೂಮನಲ್ಲಿ ಡಿಸೈಡ್ ಮಾಡುವಂಥ ಕ್ರೋಮೋಸೋಮ್ ಯಾವುದಂದರೆ ವೈ ಕ್ರೋಮೋಸೋಮ್ ಅಲ್ವಾ. ವೈ ಕ್ರೋಮೋಸೋಮ್ ಇದ್ದರೆ ಮೇಲ್, ವೈ ಕ್ರೋಮೋಸೋಮ್ ಇಲ್ಲ ಅಂತಂದರೆ ಅದು ಫೀಮೇಲ್. ಸೊ ಸ್ಪರ್ಮ್ ಹ್ಯಾಸ್ ವೈ ಕ್ರೋಮೋಸೋಮ್. ಇದು ಎಲ್ಲಿರುತ್ತೆ? ಸ್ಪರ್ಮಲ್ಲಿರುವಂಥ ಒಂದು ಕ್ರೋಮೋಸೋಮ್. ನಮಗೆ ಓವದಲ್ಲಿ ನಮಗೆ ವೈ ಕ್ರೋಮೋಸೋಮ್ ಕಾಣಿಸೋದೇ ಇಲ್ಲ. ಓವದಲ್ಲಿ ಎಕ್ಸ್ ಮತ್ತು ಎಕ್ಸೇ ಇರುತ್ತೆ ಯಾವಾಗಲೂ. ಸ್ಪರ್ಮಲ್ಲಿ ಎಕ್ಸ್ ಅಥವಾ ವೈ ಇರ್ಬೋದು. ಸೊ ಈ ವೈ ಕ್ರೋಮೋಸೋಮ್ ಏನಾದರೂ ಎಕ್ಸ್ ಕ್ರೋಮೋಸೋಮ್ ಆಫ್ ದ ಫೀಮೇಲ್ ಜೊತೆ ಫ್ಯೂಸ್ ಆದರೆ ಅದು ಮೇಲ್ ಆಗಿರುತ್ತೆ. ಸೊ ಆನ್ಸರ್ ಇಸ್ ಸ್ಪರ್ಮ್ ಹ್ಯಾಸ್ ವೈ ಕ್ರೋಮೋಸೋಮ್. ಇದು ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ, ಕಾರ್ಪಸ್ ಲ್ಯೂಟಿಯಮ್ ಇಸ್ ಟೆಂಪ್ರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ವಿಚ್ ಸೆಕ್ರೀಟ್ಸ್ ಲಾರ್ಜ್ ಅಮೌಂಟ್ ಆಫ್ ಪ್ರೊಜೆಸ್ಟ್ರಾನ್ ಅಂತ ಹೇಳ್ತಾ ಇದ್ದಾರೆ. ಹೌದು, ಕಾರ್ಪಸ್ ಲ್ಯೂಟಿಯಮ್ ನಿಮಗೆ ನೆನಪಿದ್ರೆ ಅದು ಯಾವುದನ್ನು ಸೆಕ್ರೇಟ್ ಮಾಡ್ತಾ ಇದೆ? ಪ್ರೊಜೆಸ್ಟ್ರಾನ್ನ ಸೆಕ್ರೇಟ್ ಮಾಡುತ್ತೆ. ಅದು ಯಾವ ಅಮೌಂಟಲ್ಲಿ? ಲಾರ್ಜ್ ಕ್ವಾಂಟಿಟಿಯಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ರು. ಟೆಂಪ್ರವರಿ ಅದು ಒಂದು ಸಲ ಕಾರ್ಪಸ್ ಲ್ಯೂಟಿಯಮ್ ಎಂಡ್ ಆಗಿಬಿಟ್ರೆ ಪ್ರೊಜೆಸ್ಟ್ರಾನ್ ಕೂಡ ಎಂಡ್ ಆಗಿಬಿಡುತ್ತೆ, ಸೆಕ್ರೇಷನ್ ಕಂಟಿನ್ಯೂ ಆಗಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ದಿಸ್ ಇಸ್ ಎಸೆನ್ಷಿಯಲ್ ಫಾರ್ ಓವ್ಯುಲೇಷನ್ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಅದು ರಾಂಗ್. ಯಾಕೆಂದರೆ ಓವ್ಯುಲೇಷನ್ಗೆ ನಮಗೆ ಪ್ರೊಜೆಸ್ಟ್ರಾನ್ ಬೇಕಾಗಿಲ್ಲ. ಓವ್ಯುಲೇಷನ್ಗೆ ಬೇಕಾಗಿರೋದು ಯಾವುದು? LH ಹಾರ್ಮೋನ್. LH ಹಾರ್ಮೋನ್ ಫುಲ್ ಫಾರ್ಮ್ ಏನು? LH ಲ್ಯೂಟಿನೈಸಿಂಗ್ ಹಾರ್ಮೋನ್. ಲ್ಯೂಟಿನೈಸಿಂಗ್ ಹಾರ್ಮೋನ್ ನಮಗೆ ಬೇಕಾಗಿರೋದು. ಓಕೆ, ಓವ್ಯುಲೇಷನ್ಗೆ ಪ್ರೊಜೆಸ್ಟ್ರಾನ್ ಬೇಕಾಗಿಲ್ಲ. ಸೊ ಆನ್ಸರ್ ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ಇದು ರಾಂಗ್. ಸೊ ಆನ್ಸರ್ ಎಲ್ಲಿದೆ ಇಲ್ಲಿ? ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್, ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ ಆನ್ಸರ್ ಎಲ್ಲಿದೆ? ಯಾವ ಆಪ್ಷನ್ ಇದೆ? ಆಪ್ಷನ್ ಸಿ, ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಇದು ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕಾಂಡಮ್ಸ್ ಹ್ಯಾಸ್ ಎಕ್ಸ್ಟ್ರಾ ಬೆನಿಫಿಟ್ ಆಸ್ ಕಂಪೇರ್ಡ್ ಟು ಅದರ್ ಕಾಂಟ್ರಾಸೆಪ್ಟಿವ್ಸ್ ಬಿಕಾಸ್. ಸೊ ಇಲ್ಲಿ ಡೈರೆಕ್ಟಾಗಿ ನಿಮಗೆ NCERT ಲೈನೇ ಕೊಟ್ಟಿದೆ. ಇಲ್ಲಿ ಫಸ್ಟ್ ಒನ್ ಏನಿದೆ, ಪ್ರೊವೈಡ್ಸ್ ಪ್ರೈವಸಿ ಟು ದ ಯೂಸರ್. ಇದು ಕರೆಕ್ಟ್. ಅದು ಪ್ರೈವಸಿನ ಪ್ರೊವೈಡ್ ಮಾಡುತ್ತೆ ಅನ್ನೋದು ಕರೆಕ್ಟ್. ಇಟ್ ಪ್ರಿವೆಂಟ್ಸ್ ಇಂಪ್ಲಾಂಟೇಷನ್. ಇದು ರಾಂಗ್. ಇಂಪ್ಲಾಂಟೇಷನ್ ರಾಂಗ್ ಆಗುತ್ತೆ. ಇಟ್ ಈಸ್ ಮೇಡ್ ಆಫ್ ರಬ್ಬರ್ ಲ್ಯಾಟೆಕ್ಸ್. ಇದು ಕರೆಕ್ಟ್. ಬಟ್ ಇಲ್ಲಿ ಕೇಳ್ತಾ ಇರೋದೇನು? ಎಕ್ಸ್ಟ್ರಾ ಬೆನಿಫಿಟ್ ಏನು ಅಂತ ಕೇಳ್ತಾ ಇರೋದು. ಸೊ ಇದನ್ನು ಕೂಡ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ A ಆ್ಯಂಡ್ B ಕನ್ಸಿಡರ್ ಮಾಡ್ಬೋದಾ? ಹೌದು, ಎರಡು A ಮತ್ತು D ಎರಡೂ ಕರೆಕ್ಟ್ ಅಂತ ಅನಿಸ್ತಾ ಇದೆ. ಬಟ್ ಇಲ್ಲಿ D ಇಸ್ ದ ರೈಟ್ ಆನ್ಸರ್. ಯಾಕೆ ಅಂತಂದರೆ NCERTಲ್ಲಿ ಆ್ಯಸ್ ಅ ಟೀಸ್ ಅದೇ ಲೈನ್ ಕೊಟ್ಬಿಟ್ಟು, ಯಾಕೆ ಎಕ್ಸ್ಟ್ರಾ ಬೆನಿಫಿಟ್ ಏನು ಅಂತಂದರೆ, ಬರೀ ಅದು ಪ್ರೆಗ್ನೆನ್ಸಿನ ಪ್ರೊವೈಡ್ ಮಾಡೋದು ಅಲ್ಲದೇ ಅದು STD ಅಥವಾ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ನ ಕೂಡ ಇದು ಅವಾಯ್ಡ್ ಮಾಡ್ತಾ ಇದೆ. ಸೊ ಇದು ಎಕ್ಸ್ಟ್ರಾ ಆ್ಯಡೆಡ್ ಬೆನಿಫಿಟ್ ಅಂತ ಇಲ್ಲಿ ಹೇಳೋದಕ್ಕೋಸ್ಕರ ಇದು ಮೆನ್ಷನ್ ಮಾಡಿರೋದು. ಪ್ರೊವೈಡ್ಸ್ ಪ್ರೈವಸಿ ಅಂತಂದರೆ ಅದು ಅಂಡರ್ ಇದ್ರೆ ಯಾವುದರ ಪ್ರೆಗ್ನೆನ್ಸಿ ಅಂಡರಲ್ಲೇ ಬಂದುಬಿಡುತ್ತೆ. ಸೊ ಇಟ್ ಇಸ್ ನಾಟ್ ಎಕ್ಸ್ಟ್ರಾ ಬೆನಿಫಿಟ್. ಸೊ ಎಕ್ಸ್ಟ್ರಾ ಬೆನಿಫಿಟ್ ಯಾವುದು? STDನ ಅವಾಯ್ಡ್ ಮಾಡ್ತಾ ಇರೋದು. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 5. A is a structure which gets embedded in the endometrial lining. ಸೊ ಯಾವುದೋ ಒಂದು A ಸ್ಟ್ರಕ್ಚರ್ ಇದೆಯಂತೆ, ಅದು ಎಂಡೋಮೆಟ್ರಿಯಲ್ ಲೈನಿಂಗ್ ಹೋಗ್ಬಿಟ್ಟು ಅದು ಫಿಕ್ಸ್ ಆಗುತ್ತೆ ಅಂತೆ. ದಿಸ್ ಫಿನಾಮಿನನ್ ಇಸ್ ಕಾಲ್ಡ್ B. ಸೊ ಅದು ಯಾವುದು ಸ್ಟ್ರಕ್ಚರು ಮತ್ತು ಯಾವ ಫಿನಾಮಿನನ್ ಅದು ಅಂತ ಹೆಸರು ಎರಡೂ ನಾವು ಐಡೆಂಟಿಫೈ ಮಾಡಬೇಕು. ಯಾವ ಸ್ಟ್ರಕ್ಚರ್ ಹೋಗ್ಬಿಟ್ಟು ಎಂಡೋಮೆಟ್ರಿಯಲ್ ವಾಲ್ಗೆ ಅಥವಾ ಎಂಡೋಮೆಟ್ರಿಯಲ್ ಲೈನಿಂಗಿಗೆ ಜಾಯ್ನ್ ಆಗೋದು? ಅದು ಬ್ಲಾಸ್ಟುಲಾ. ಸೊ ಆನ್ಸರ್ A ಶುಡ್ ಬಿ ದ ಬ್ಲಾಸ್ಟುಲಾ. ನೋಡಿ, ಬ್ಲಾಸ್ಟುಲಾಗೂ ಮಾರುಲಾಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಮಾರುಲಾ ಫಸ್ಟ್ ಫಾರ್ಮ್ ಆಗುತ್ತೆ, ಬಟ್ ಮಾರುಲಾ ಆದಮೇಲೆ ಬ್ಲಾಸ್ಟುಲಾ ಸ್ಟೇಜಿಗೆ ಹೋದ್ಮೇಲೆ ಇಂಪ್ಲಾಂಟೇಷನ್ ಆಗೋದು. ಸೊ ಆ ಫಿಲಾಮಿನನ್ ಏನಂತೀವಿ? ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. A ಇಸ್ ಬ್ಲಾಸ್ಟುಲಾ ಆ್ಯಂಡ್ B ಇಸ್ ಇಂಪ್ಲಾಂಟೇಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಇನ್ ಓರಲ್ ಮೆಥಡ್ ದ ಪಿಲ್ ಸಹೇಲಿ ಇಸ್ ಟೇಕನ್. ಯಾವ ರೀತಿ ಸಹೇಲಿ ಅನ್ನೋ ಪಿಲ್ನ ನಾವು ಯಾವ ರೀತಿ ಕನ್ಸ್ಯೂಮ್ ಮಾಡ್ತಾರೆ? ವೀಕ್ಲಿನಾ, ಡೈಲಿನಾ, ಮಂತ್ಲಿನಾ ಅಥವಾ ಯಾವುದೂ ಅಲ್ವಾ? ಇದನ್ನು ಕ್ವಶನ್ ಇದು. ಸೊ ಆನ್ಸರ್ ಇಸ್ ವೀಕ್ಲಿ. ಸೊ ಆನ್ಸರ್ ಆಪ್ಷನ್ A, ವೀಕ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 7. ಇಟ್ ಈಸ್ ಅನದರ್ ನೇಮ್ ಆಫ್ 21st ಟ್ರೈಸೋಮಿ. ಯಾವುದಕ್ಕೆ 21st ಟ್ರೈಸೋಮಿ ಅಂತ ಕರಿತೀವಿ? ಡೌನ್ ಸಿಂಡ್ರೋಮ್. ಸೊ ಡೈರೆಕ್ಟ್ ಕ್ವಶನ್, ಇಲ್ಲೇನು ಕನ್ಫ್ಯೂಷನ್ ಇಲ್ಲ. ಡೌನ್ ಸಿಂಡ್ರೋಮ್ನ 21st ಟ್ರೈಸೋಮಿ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಕೆಮಿಕಲಿ DNA is dash stable and dash reactive
ಆ್ಯಸ್ ಕಂಪೇರ್ಡ್ ಟು RNA ಅಂತ ಕೊಟ್ಟಿದೆ. ಸೊ ಇಲ್ಲಿ ಕೆಮಿಕಲಿ DNA ಮೋರ್ ಸ್ಟೇಬಲ್ಲ ಲೆಸ್ ಸ್ಟೇಬಲ್ಲ ಅಂತ ಇಲ್ಲಿ ಕೊಟ್ಟಿರೋದೇ ಮೋರ್ ಲೆಸ್ ಅಷ್ಟೇ. ಓಕೆ, ಮೋರ್ ಲೆಸ್ ಇದೆ ಅಥವಾ ಈಕ್ವಲ್ ಅಂತ ಇದೆ ಅಷ್ಟೇ. ನಾವೀಗ ಫಿಲ್ ಮಾಡಬೇಕಾಗಿರೋಂಥ ಗ್ಯಾಪ್ ಇದು. ಸೊ DNA ಕೆಮಿಕಲಿ ಮೋರ್ ಸ್ಟೇಬಲ್ ಆಗಿರೋದಕ್ಕೇ ಅದು ಜೆನೆಟಿಕ್ ಮೆಟೀರಿಯಲ್ ಆಗಿರೋದು. ಸೊ ವಾಟ್ ಶುಡ್ ಬಿ ದ ಆನ್ಸರ್? ಮೋರ್ ಅಂತ ಆಗಬೇಕು ಫಸ್ಟ್ ಒನ್. ಸೆಕೆಂಡ್ ಒನ್, ಆ್ಯಂಡ್ ಲೆಸ್ ರಿಯಾಕ್ಟಿವ್ ಕಂಪೇರ್ಡ್ ಟು RNA ಕಂಪೇರ್ ಮಾಡಿದ್ರೆ ಇದು ತುಂಬ ರಿಯಾಕ್ಟಿವ್ ಅಲ್ಲ, ಅದರಿಂದನೇ ಇದನ್ನು ಜೆನೆಟಿಕ್ ಮೆಟೀರಿಯಲ್ ಆಗಿ ನೇಚರು ಸೆಲೆಕ್ಟ್ ಮಾಡ್ಕೊಂಡಿರೋದು. ಸೊ ಇಟ್ ಈಸ್ ಮೋರ್ ಸ್ಟೇಬಲ್ ಆ್ಯಂಡ್ ಲೆಸ್ ರಿಯಾಕ್ಟಿವ್. ಎಲ್ಲಿದೆ ಆಪ್ಷನ್? ಫಸ್ಟ್ ಆಪ್ಷನ್ ಎ ಮೋರ್ ಆ್ಯಂಡ್ ಸೆಕೆಂಡ್ ಏನಿದೆ ಅದು ಲೆಸ್ ಅಂತಿದೆಯಲ್ಲ, ಇದೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 9. 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ? ವಿಂಗ್ಸ್ ಆಫ್ ಬರ್ಡ್ಸ್ ಆ್ಯಂಡ್ ಬಟರ್ಫ್ಲೈ ರೆಪ್ರೆಸೆಂಟ್ಸ್ ಹೋಮೋಲಾಗಸ್ ಆರ್ಗನ್ಸ್ ಅಂತ ಹೇಳ್ತಾ ಇದೆ. ಸೊ ವಿಂಗ್ಸ್ ಆಫ್ ಬರ್ಡ್ಸ್ ಮತ್ತು ಬಟರ್ಫ್ಲೈದು ವಿಂಗ್ಸ್ ಎರಡೂ ಯಾವುದಕ್ಕೆ ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೀವಿ ಇಲ್ಲಿ? ಹೋಮೋಲಾಗಸ್ ಆರ್ಗನ್ಸಾ? ಹೋಮೋಲಾಗಸ್ ಆರ್ಗನ್ಸ್ ಅಂದರೆ ಡೆಫಿನೇಷನ್ ಏನು ಅಂತ ರಿಕಾಲ್ ಮಾಡ್ಕೊಳ್ಳಿ. ಹೋಮೋಲಾಗಸ್ ಆರ್ಗನ್ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ಹೋಮೋಲಾಗಸ್ ಆರ್ಗನ್ದ ಡೆಫಿನೇಷನ್. ಹೋಮೋಲಾಗಸ್ ಆರ್ಗನ್ಸ್ ಹ್ಯಾವ್ ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಆರ್ಗನ್ಸ್ ಆ್ಯಂಡ್ ಡಿಫ್ರೆಂಟ್ ಇನ್ ಫಂಕ್ಷನ್. ಹೋಮೋಲಾಗಸ್ ಆರ್ಗನ್ಸ್ದು ನೀವು ಡೆಫಿನೇಷನ್ ಕಲ್ತಿದ್ರೆ ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹೋಮೋಲಾಗಸ್ ಆರ್ಗನ್ದ ಡೆಫಿನೇಷನ್ ಏನಿದೆ ಸೆಕೆಂಡ್ ಸ್ಟೇಟ್ಮೆಂಟ್ ಅದು ಕರೆಕ್ಟ್ ಇದೆ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಫಸ್ಟ್ ಸ್ಟೇಟ್ಮೆಂಟ್ ಹಾಗಿದ್ರೆ ಕರೆಕ್ಟಾ? ಎರಡು ಸ್ಟ್ರಕ್ಚರ್ಗಳು ಸಿಮಿಲರ್ ಫಂಕ್ಷನ್ ಮಾಡ್ತಾ ಇದ್ರೆ ಅದನ್ನೇನು ಹೇಳ್ತೀವಿ? ಅದನ್ನು ಅನಲಾಗಸ್ ಅಂತ ಹೇಳ್ತೀವಿ, ಹೋಮೋಲಾಗಸ್ ಅಲ್ಲ. ಸೊ ಇಲ್ಲಿ ಕೊಟ್ಟಿರೋದೇನು ಹೋಮೋಲಾಗಸ್ ಅಂತ ಕೊಟ್ಟಿರೋದು. ವಿಂಗ್ಸ್ ಆಫ್ ಬರ್ಡ್ಸ್ ಮತ್ತು ಬಟರ್ಫ್ಲೈದು ವಿಂಗ್ಸ್ ಎರಡೂ ಕೂಡ ಫ್ಲೈ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದಲ್ವಾ. ಸೊ ಎರಡೂ ಕೂಡ ಸೇಮ್ ಫಂಕ್ಷನ್ನೇ ಮಾಡ್ತಾ ಇದೆ. ಸೇಮ್ ಫಂಕ್ಷನ್ ಆದರೆ ಅದು ಹೋಮೋಲಾಗಸ್ ಅಲ್ಲ, ಡಿಫ್ರೆಂಟ್ ಫಂಕ್ಷನ್ ಆಗಿರಬೇಕಾಗಿತ್ತು. ಡಿಫ್ರೆಂಟ್ ಫಂಕ್ಷನ್ ಅಂತ ಆನ್ಸರ್ ಇರಬೇಕಾಗಿತ್ತು. ಸೊ ಅದು ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ರಾಂಗ್ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಅನ್ನೋ ಆಪ್ಷನ್ನ ನೀವೀಗ ಚೂಸ್ ಮಾಡಬೇಕು. ಅದು ಯಾವ ಆಪ್ಷನ್? ಆಪ್ಷನ್ ಡಿ. ಸ್ಟೇಟ್ಮೆಂಟ್ 1 ಇಸ್ ಇನ್ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್. ಇದು ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10. ಐಡೆಂಟಿಫೈ ದ ರಾಂಗ್ಲಿ ಮ್ಯಾಚ್ಡ್ ಪೇರ್. ಯಾವ 2 ಪೇರ್ಗಳು ರಾಂಗ್ ಆಗಿ ಮ್ಯಾಚ್ ಆಗಿದೆ ಅಂತ. ಫಸ್ಟ್ ಆಪ್ಷನ್ ಏನಿದೆ? ನ್ಯೂಮೋನಿಯಾ ಕಾಸ್ ಮಾಡೋಂಥ ಆರ್ಗ್ಯಾನಿಸಮ್ ಯಾವುದು? ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ, ಅದು ಕರೆಕ್ಟ್ ಇದೆ. ಮಲೇರಿಯಾನ ಕಾಸ್ ಮಾಡೋ ಆರ್ಗ್ಯಾನಿಸಮ್ ಪ್ಲಾಸ್ಮೋಡಿಯಂ ವೈವಾಕ್ಸ್, ಅದು ಕೂಡ ಕರೆಕ್ಟ್ ಇದೆ. ನೆಕ್ಸ್ಟ್ ಅಮೀಬಿಯಾಸಿಸ್ ಸಾಲ್ಮೊನೆಲ್ಲಾ ಟೈಫಿ ಅಂತ ಕೊಟ್ಟಿದ್ದಾರೆ. ಅಮೀಬಿಯಾಸಿಸ್ ಯಾವುದರಿಂದ ಬರೋದು ಹೇಳಿ? ಎಂಟಮೀಬಾ ಹಿಸ್ಟೋಲಿಟಿಕಾ. ಸೊ ಇದು ರಾಂಗ್. ಸಾಲ್ಮೊನೆಲ್ಲಾ ಟೈಫಿ ಯಾವುದಕ್ಕೆ ಬರುತ್ತೆ? ಟೈಫಾಯ್ಡ್ಗೆ. ಸೊ ಇಲ್ಲೇ ರಾಂಗ್ಲಿ ಮ್ಯಾಚ್ಡ್ ಯಾವುದು? ಸಿ. ಆಪ್ಷನ್ ಸಿ ಇಸ್ ಅ ರಾಂಗ್ಲಿ ಮ್ಯಾಚ್. ಆಸ್ಕ್ಯಾರಿಸ್ ಯಾವುದಿಂದ? ಆಸ್ಕ್ಯಾರಿಯಸಿಸ್ ಬರೋದು ಆಸ್ಕ್ಯಾರಿಸ್ ಲುಂಬ್ರಿಕಾಯ್ಡ್ಸಿಂದ. ಸೊ ಆಪ್ಷನ್ ಡಿ ಆಲ್ಸೋ ಕರೆಕ್ಟ್. ರಾಂಗ್ ಮ್ಯಾಚ್ ಇರೋದು ಸಿ ಆಪ್ಷನ್, ಅಮೀಬಿಯಾಸಿಸ್ ಸಾಲ್ಮೊನೆಲ್ಲಾ ಟೈಫಿ ಅಂತಿರೋದು ರಾಂಗ್ ಮ್ಯಾಚ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಹೈಯರ್ ವ್ಯಾಲ್ಯೂ ಆಫ್ BOD ಜಾಸ್ತಿ ಇದ್ದಷ್ಟು ಅದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಇಲ್ಲಿ ಕೇಳಿರೋದು. BOD ಅಂದರೆ ಫುಲ್ ಫಾರ್ಮ್ ಏನು? ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಸೊ ತುಂಬ BOD ಯೂಸ್ ಆಗ್ತಿದೆ ಅಥವಾ BOD ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಅರ್ಥ ಅದು ವಾಟರ್ ತುಂಬ ಹೈಲಿ ಪೊಲ್ಯೂಟ್ ಆಗಿದೆ ಅಂತ ಅರ್ಥ. ಸೊ ಆನ್ಸರ್ ಇಸ್ ಆಪ್ಷನ್ ಎ, ವಾಟರ್ ಇಸ್ ಹೈಲಿ ಪೊಲ್ಯೂಟೆಡ್. ನಾರ್ಮಲ್ ಅಲ್ಲ, ಲೆಸ್ ಪೊಲ್ಯೂಟೆಡು ಅಲ್ಲ, ವಾಟರ್ ಇಸ್ ನಾಟ್ ಅಸಿಡಿಕ್, ಇದು ಯಾವುದು ಆನ್ಸರ್ ಅಲ್ಲ. ಆನ್ಸರ್ ಇಸ್ ಆಪ್ಷನ್ ಎ, ವಾಟರ್ ಇಸ್ ಹೈಲಿ ಪೊಲ್ಯೂಟೆಡ್. ಮೋರ್ ದ BOD ಮೋರ್ ಪೊಲ್ಯೂಷನ್, ಲೆಸ್ ದ BOD ಲೆಸ್ ಪೊಲ್ಯೂಷನ್. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಮಾಲಿಕ್ಯುಲರ್ ಸಿಸರ್ಸ್ ಯೂಸ್ಡ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್ ಈಸ್. ಯಾವುದನ್ನು ಮಾಲಿಕ್ಯುಲರ್ ಸಿಸರ್ ಅಂತ ಹೇಳ್ತೀವಿ ಹೇಳಿ? ಡೈರೆಕ್ಟ್ ಆಗಿದೆ ಆನ್ಸರ್. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಏನಿದೆ ಇದನ್ನು ನಾವು ಮಾಲಿಕ್ಯುಲರ್ ಸಿಸರ್ ಅಂತ ಕರಿತೀವಿ. ಸೊ ಬೇರೆ ಏನೋ ಆಪ್ಷನ್ಸ್ ನೋಡೋಂಥ ನೆಸೆಸಿಟಿ ಇಲ್ಲ. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಆನ್ಸರ್ ಈ ಡಿಸ್ಟ್ರಿಕ್ಟ್ ಅವರು ಸ್ವಲ್ಪ ಈಸಿಯಾಗಿ ಕೊಟ್ಟಿದ್ದಾರೆ MCQನ. ಸೊ ನಿಮಗೇನು ಕನ್ಫ್ಯೂಷನ್ ಆಗೋದಿಲ್ಲ. ಕನ್ಫ್ಯೂಷನ್ ಆಗುವಂತೂ ಕೆಲವೊಂದು ಆಗ್ಬೋದು ಅಷ್ಟೇ, ಉಳಿದಿದ್ದೆಲ್ಲ MCQಗಳು ಆಲ್ಮೋಸ್ಟ್ ಈಸಿನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್. GM ಜೆನೆಟಿಕಲಿ ಮಾಡಿಫೈಡ್ ಗೋಲ್ಡನ್ ರೈಸ್ ಇಸ್ ಎನ್ರಿಚ್ಡ್ ವಿತ್ ವಿಟಮಿನ್. ಯಾವ ವಿಟಮಿನ್ ಜಾಸ್ತಿ ಇರುತ್ತೆ? ಗೋಲ್ಡನ್ ರೈಸ್ ಅಂತ ಹೆಸರು ಬಂದಿರೋದೇನಕ್ಕೆ? ಅದು ಗೋಲ್ಡ್ ಕಲರ್ ಇರುತ್ತೆ ಅಂತ. ಗೋಲ್ಡ್ ಇಸ್ ಸಮ್ವಾಟ್ ಯೆಲ್ಲೋಯಿಶ್ ಆರೆಂಜಿಶ್ ಅಲ್ವಾ? ಸೊ ಆರೆಂಜ್ ಕಲರ್ ಯಾವ್ದು ಬರೋದು? ಕ್ಯಾರೆಟ್. ಈ ಥರ ನೆನ್ಪಿಟ್ಕೊಳ್ಳಿ. ಕ್ಯಾರೆಟ್ ಅಂತಂದರೆ ಕ್ಯಾರೆಟಲ್ಲಿ ಯಾವ್ದು ಜಾಸ್ತಿ ಇರುತ್ತೆ? ವಿಟಮಿನ್ ಎ ಜಾಸ್ತಿ ಇರುತ್ತೆ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ, ಎ, ವಿಟಮಿನ್ ಎ. ನೆಕ್ಸ್ಟ್ ಕ್ವಶನ್ ನಂಬರ್ 14. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಟೆರೆಸ್ಟ್ರಿಯಲ್ ಫುಡ್ ಚೈನ್? ಸೊ ಟೆರೆಸ್ಟ್ರಿಯಲ್ ಫುಡ್ ಚೈನ್ ಯಾವಾಗಲೂ ಸ್ಟಾರ್ಟ್ ಆಗೋದು ಗ್ರಾಸಿಂದ. ಸೊ ಗ್ರಾಸ್ ಎಲ್ಲಿದೆ ಸ್ಟಾರ್ಟ್ ಆಗ್ತಿರೋದೆ ಅಂತ ನೋಡಿ. 2 ಆಪ್ಷನಲ್ಲಿ ಇದೆ, ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಸೊ 2 ಆಪ್ಷನಲ್ಲಿ ಯಾವ್ದು ಕರೆಕ್ಟ್? ಗ್ರಾಸ್ನ ಯಾವ್ದು ತಿಂತಾ ಇದೆ? ಫ್ರಾಗ್ ತಿಂತಾ ಇದೆ. ಫ್ರಾಗ್ನ ಗ್ರಾಸ್ ಹಾಪರ್ ತಿಂತಾ ಇದೆ ಮತ್ತು ಸ್ನೇಕ್ ತಿಂತಾ ಇದೆ. ಸೊ ಈ ಆಪ್ಷನ್ ಕರೆಕ್ಟಾ? ಅಥವಾ ಗ್ರಾಸ್ನ ಗ್ರಾಸ್ ಹಾಪರ್ ತಿನ್ನುತ್ತಾ? ಗ್ರಾಸ್ನ ಗ್ರಾಸ್ ಹಾಪರ್ ತಿನ್ನೋದು. ಸೊ ಗ್ರಾಸ್ ಹಾಪರ್ ತಿಂತಾ ಇದೆ, ಗ್ರಾಸ್ ಹಾಪರ್ನ ಫ್ರಾಗ್ ತಿಂತಾ ಇದೆ, ಫ್ರಾಗ್ನ ಸ್ನೇಕ್ ತಿಂತಾ ಇದೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Last MCQ. The given pie diagram represents the proportionate number of species of major taxa of plants. ಸೊ ಪ್ಲಾಂಟ್ನ ರೆಪ್ರೆಸೆಂಟ್ ಮಾಡ್ತಾ ಇರೋಂಥ ಒಂದು
ಏನು ಪೈ ಚಾರ್ಟ್ ಇದು. ಸೊ ಇದರಲ್ಲಿ ಎಕ್ಸ್ ಅಂದ್ರೇನು, ವೈ ಅಂದ್ರೇನು ಅಂತ ಇಲ್ಲಿ ಕಂಡುಹಿಡಬೇಕು. ಎಕ್ಸ್ ಅಂದರೆ ಮೆಜಾರಿಟಿ ಪಾರ್ಟಲ್ಲಿ ಎಕ್ಸ್ ಕಾಣ್ತಾ ಇದೆ ಅಲ್ವಾ. ಸೊ ತುಂಬ ಜಾಸ್ತಿ ಯಾವುದಿರುತ್ತೆ ಅದನ್ನು ನೀವು ಥಿಂಕ್ ಮಾಡಿದ್ರೆ ಸಾಕು. ತುಂಬ ಜಾಸ್ತಿ ಇರೋದು ಯಾವುದು, ಆಂಜಿಯೋಸ್ಪರ್ಮ್ಸ್. ಸೊ 2 ಆಪ್ಷನಲ್ಲಿ ಆಂಜಿಯೋಸ್ಪರ್ಮ್ ಇದೆ. ಒಂದು ಆಪ್ಷನ್ ಎ ಮತ್ತು ಆಪ್ಷನ್ ಡಿ, ಎರಡರಲ್ಲೂ ನಿಮಗೆ ಆಂಜಿಯೋಸ್ಪರ್ಮ್ ಕಾಣ್ತಾ ಇದೆ. ಸೊ ಆಂಜಿಯೋಸ್ಪರ್ಮ್ ಇದಾದರೆ ವೈ ಏನಿರಬೇಕು, ವೈ ಏನಿದೆ, ಒಂದು ಆಪ್ಷನಲ್ಲಿ ಫಂಗೈ ಕೊಟ್ಟಿದ್ದಾರೆ, ಇನ್ನೊಂದು ಆಪ್ಷನಲ್ಲಿ ಆಲ್ಗೆ ಕೊಟ್ಟಿದ್ದಾರೆ. ಫಂಗೈ ಇನ್ನೂ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇರೋ ಪೋರ್ಷನ್ ತುಂಬ ಚಿಕ್ಕದು. ಸೊ ಆನ್ಸರ್ ಇಟ್ ಇಸ್ ಆಲ್ಗೆ. ಸೊ ಆಲ್ಗೆ ಇಸ್ ದ ರೈಟ್ ಆನ್ಸರ್. ವೈಯಲ್ಲಿ ಏನಿದೆ, ಆಲ್ಗೆ ಇದೆ, ಎಕ್ಸಲ್ಲಿ ಆಂಜಿಯೋಸ್ಪರ್ಮ್ಸ್ ಇದೆ. ಸೊ ಆಪ್ಷನ್ ಡಿ ಇಸ್ ಅ ಕರೆಕ್ಟ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ 15. ಓಕೆ, ಸೊ ಇದು ಇಷ್ಟು MCQ ಆಯಿತು. ನೆಕ್ಸ್ಟ್ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಕ್ವಿಕ್ಕಾಗಿ ನೋಡ್ಬಿಡೋಣ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಫಸ್ಟ್ ಕ್ವಶನ್ ಏನಿದೆ, ಓವ್ಯುಲೇಷನ್ ಇಸ್ ಇಂಡ್ಯೂಸ್ಡ್ ಬೈ ಅ ಹಾರ್ಮೋನ್ ಕಾಲ್ಡ್. ಓವ್ಯುಲೇಷನ್ ಇಂಡ್ಯೂಸ್ ಮಾಡೋಂಥ ಹಾರ್ಮೋನ್ ಯಾವುದು ಅಂತ ನಿಮಗೊಂದು ಕ್ಲೂನು ಕೊಟ್ಟಿದ್ದೆ ನಾನು MCQ ಅಲ್ಲಿ. ಸೊ ಅದು ಯಾವುದು, ಲ್ಯೂಟಿನೈಸಿಂಗ್ ಹಾರ್ಮೋನ್, LH ಹಾರ್ಮೋನ್. ಸೊ ಆನ್ಸರ್ ಇಲ್ಲೂ ಕೂಡ ಅದನ್ನೇ ಬರೀಬೇಕು, ಲ್ಯೂಟಿನೈಸಿಂಗ್ ಹಾರ್ಮೋನ್. ಡಾರ್ವಿನ್ಸ್ ಥಿಯರಿ ಆಫ್ ಎವಲ್ಯೂಷನ್ ಇಸ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್. ಯಾವ ಕಾನ್ಸೆಪ್ಟ್ ಬೇಸ್ ಮೇಲೆ ಇದೆ, ನ್ಯಾಚುರಲ್ ಸೆಲೆಕ್ಷನ್ ಕಾನ್ಸೆಪ್ಟ್ ಬೇಸ್ ಮೇಲೆ ಇದೆ. ನೆಕ್ಸ್ಟ್ ಟೈಫಾಯ್ಡ್ ಫೀವರ್ ಕ್ಯಾನ್ ಬಿ ಕನ್ಫರ್ಮ್ ಬೈ. ಯಾವುದರಿಂದ ಕನ್ಫರ್ಮ್ ಮಾಡ್ಬೋದು ಟೈಫಾಯ್ಡ್ ಫೀವರ್ನ, ವೈರಲ್ ಟೆಸ್ಟ್ ಮೂಲಕ ನಾವು ಕನ್ಫರ್ಮ್ ಮಾಡ್ಬೋದು. A suitable method to introduce alien DNA into the animal cell is. ಯಾವ ಮೆಥಡ್ ಯೂಸ್ ಮಾಡಿಕೊಂಡು ಏಲಿಯನ್ DNA ಅನಿಮಲ್ ಸೆಲ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ ಮೈಕ್ರೋ ಇಂಜೆಕ್ಷನ್. ಸೊ ಮೈಕ್ರೋ ಇಂಜೆಕ್ಷನ್ ಇಸ್ ಅ ಆನ್ಸರ್ ಫಾರ್ ದಿಸ್. 20th ಆನ್ಸರ್. ಉಳಿದಿರೋದು ಯಾವುದು, ಅದೇ ಇನ್ಸೆಕ್ಟ್ ಅಂತಿದೆ ಅಲ್ವಾ. ದ ಮೋಸ್ಟ್ ಸ್ಪೀಷೀಸ್ ರಿಚ್ ಟ್ಯಾಕ್ಸಾನಮಿಕ್ ಗ್ರೂಪ್ ಅಮಾಂಗ್ ಅನಿಮಲ್ ಇಸ್. ಯಾವುದು ಸ್ಪೀಷೀಸ್ ತುಂಬ ಜಾಸ್ತಿ ಇದೆ ನಮ್ಮ ಟ್ಯಾಕ್ಸಾನಮಿಕ್ ಗ್ರೂಪಲ್ಲಿ ಅಂದರೆ ಫೈಲಮ್ ಆರ್ಥ್ರೋಪೋಡ ಕೇಳಿದ್ದೀರಲ್ವಾ. ಸೊ ಇನ್ಸೆಕ್ಟ್ ಇಸ್ ದ ರೈಟ್ ಆನ್ಸರ್. ಸೊ ನಿಮ್ಗೆ ಇದು ಯಾವ ಕ್ವಶನ್ ಬರುತ್ತೆ ಅಂತಂದರೆ ಲಾಸ್ಟ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ಸರ್ವೇಷನ್ ಚಾಪ್ಟ್ರಲ್ಲಿ ಬರುವಂಥ ಪೈ ಚಾರ್ಟಲ್ಲಿ ನಿಮಗೊಂದು ಅಲ್ಲಿ ನಿಮಗೆ ಇನ್ಸೆಕ್ಟೇ ಜಾಸ್ತಿ ಇರೋದು ಅಂತ ಅಲ್ಲೊಂದು ನಿಮಗೆ ಕ್ಲಾರಿಟಿ ಇದೆ. ಫಸ್ಟ್ PU ಚಾಪ್ಟರ್ ತೊಗೊಂಡ್ಬಿಟ್ಟು ಹೇಳಿದ್ದಾರೆ ಅಂತ ಅನ್ಕೋಬೇಡಿ, ಲಾಸ್ಟ್ ಚಾಪ್ಟರ್ದು ಇದು ಕಾನ್ಸೆಪ್ಟ್. ಓಕೆ, ಸೊ ಇದಿಷ್ಟು ಏನಾಯಿತು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ನಾನು ಇಲ್ಲಿ ನಿಮಗೆ ಕ್ವಿಕ್ ಆಗಿ ಗದಗ ಡಿಸ್ಟಿಕಲ್ಲಿ ಆಗಿರುವಂಥ ಪ್ರೀ ಬೋರ್ಡ್ದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಸೊ ಇದು ಬಿಟ್ಟು ನಿಮಗೆ ಇಲ್ಲಿ 2 ಮಾರ್ಕ್ 3 ಮಾರ್ಕ್ ಎಲ್ಲ ಏನಿದೆ ಇದನ್ನು ಕೂಡ ನಿಮಗೆ ಆನ್ಸರ್ಸ್ನ ಸಾಲ್ವ್ ಮಾಡಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಈ ವಿಡಿಯೋದಲ್ಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಷ್ಟೇ ನಾನು ಎಕ್ಸ್ಪ್ಲೇನ್ ಮಾಡಿರೋದು. ನಿಮ್ಗೆ ಏನಾದರೂ ನೆಕ್ಸ್ಟ್ ಫರ್ದರ್ ನಿಮಗೆ ಆನ್ಸರ್ಸ್ ಬೇಕು ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆನಾ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.